ಪ್ರಕೃತಿಯಲ್ಲಿ ಆಗುವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಫೋರ್ಸನ್ನು ಹೇಗೆ ಕಲಿತೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ಕ್ಲಾಸಿಫಿಕೇಷನ್ ನೋಡಬೇಕಾಗುತ್ತೆ. ಫೋರ್ಸ್ ಹ್ಯಾಸ್ ಬೀನ್ ಕ್ಲಾಸಿಫೈಡ್ ಅಂಡರ್ ದ ಹೆಡಿಂಗ್ ಆಫ್ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಇದು ನಿಮ್ಮ ಹೆಡ್ಡಿಂಗು. ಸೊ ಯಾವ ಥರ ಫೋರ್ಸಸ್ ಇದೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್. ಇದನ್ನು ನಾವು ಈ ಚಾಪ್ಟರ್ಲಿ ಡಿಟೇಲಾಗಿ ನೋಡ್ತಾ ಇದ್ದೀವಿ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಟಾಮಿಕ್ ಲೆವೆಲಲ್ಲಿ ಫೋರ್ಸಸ್ ಇದೆ. ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಇವೆರಡನ್ನು ಕಲಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಇಲ್ಲಿ ಈ ಒಂದು ಸ್ಕೇಲು ಪ್ಲಾಸ್ಟಿಕ್ ತೊಗೊಂಡು ನೀವು ಈ ಬಟ್ಟೆ ಇಲ್ಲ ಅಂಥೇಳಿ ನೀವು ಕೂದಲು ಮೇಲೆ ಹಿಂಗೆ ಉಜ್ಜಿತು ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಉಜ್ಜಿತು ಅಂತ ಹೇಳಿದ್ರೆ ದಿ ಗೆಟ್ ಚಾರ್ಜ್ಡ್. ಇದನ್ನು ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ ಒಂದಷ್ಟು ಪೇಪರ್ನ ನೀವು ಇದು ಕೆಳಗಡೆ ಇತ್ತು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪೇಪರ್ ಪೀಸಸ್ನ ದ ಸ್ಕೇಲ್ ವಿಲ್ ಅಟ್ರಾಕ್ಟ್ ದಮ್ ಅಲ್ವಾ? ಸ್ಕೇಲ್ ಕಡೆ ಹೋಗೋತೀವಲ್ಲ. ದಿಸ್ ಫಿನಾಮಿನಾ ಇದನ್ನು ನಾವು ಏನು ಅಂತ ಕರಿತೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಫಿನಾಮಿನಾ. ಸರಿನಾ? ಇವೆಲ್ಲ ಚಾರ್ಜಸ್ ರಿಲೇಟೆಡ್. ಅದೇ ನಾವು ಒಂದು ಮ್ಯಾಗ್ನೆಟ್ ತೊಗೊಂಡು ಒಂದು ಐರನ್ ಪೀಸ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ತೊಗೊಂಡೋಯ್ತು ಅಂತ ಹೇಳಿದ್ರೆ ಏನಾಗುತ್ತೆ? ದಿ ಗೆಟ್ ಅಟ್ರಾಕ್ಟೆಡ್ ಅಲ್ವಾ? ದಿಸ್ ಇಸ್ ಯುವರ್ ಮ್ಯಾಗ್ನೆಟಿಕ್ ಫಿನಾಮಿನಾ. ಸರಿನಾ? ಸೊ ಇದನ್ನು ನಾವು ಒಂದೇ ಹೆಡ್ಡಿಂಗಲ್ಲಿ ಓದ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಟೈಮ್. ಇವಾಗ ಹೇಳೋದಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ. ಹಾಂ, ಇವಾಗ ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಬರುವಂಥ ಇವೆರಡು ಎಕ್ಸಾಂಪಲ್ಸ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿ. ಸೊ ಮೊದಲನೇ ಎಕ್ಸಾಂಪಲ್ ಏನು? ಎಲೆಕ್ಟ್ರಿಕಲ್ ಫಿನಾಮಿನಾ. ಎರಡನೇ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫಿನಾಮಿನಾ. ಈ ಎಕ್ಸಾಂಪಲ್ ಮೇಲೇ ಆ ವಿಡಿಯೋ ಮಾಡಿರೋದು ನೋಡಿದ್ರಲ್ವಾ? ಇವಾಗ ಗ್ರಾವಿಟೇಷ್ನಲ್ ಫಿನಾಮಿನಾ ನೋಡೋಣ. ಗ್ರಾವಿಟೇಷ್ನಲ್ ಫೋರ್ಸಿಂದ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಬಿಟ್ಸ್ ಹೇಳ್ತಾ ಇದ್ದೀನಿ, ಇಲ್ಲಿ ಬಿಟ್ಸ್ ನೋಡ್ತಾ ಇದ್ದೀನಿ. ಒಂದೇನೋ ನೀವು ನೋಡಿದ್ದೀರಾ, ಏನೋ ಆಬ್ಜೆಕ್ಟ್ ಬೀಳೋ ಅಂಥದ್ದು ಅಲ್ವಾ? ವಿಡಿಯೋ ನೋಡಿಸ್ಬಿಡ್ತೀನಿ, ಆಮೇಲೆ ಎಲ್ಲ ಮಾತಾಡೋಣ. ಈ ವಿಡಿಯೋ ನೋಡಿ ಮೊದಲನೇದಾಗಿ. ಎರಡು ಎಕ್ಸಾಂಪಲ್ ನೋಡಿದ್ರೆ, ಮೊದಲನೇ ಎಕ್ಸಾಂಪಲಲ್ಲಿ ಏನು ನೋಡಿದ್ರೆ, ನಿಮ್ಮ ಡೇ ಟು ಡೇ ದಿನ ಬಿಟ್ಟು ದಿನ ನೋಡೋವಂಥದ್ದು ವಿಷಯ ಏನಂತ ಹೇಳಿದ್ರೆ ಆಬ್ಜೆಕ್ಟ್ ಫಾಲಿಂಗ್ ಟುವರ್ಡ್ಸ್ ದ ಗ್ರೌಂಡ್ ಅಲ್ವಾ? ಒಂದು ನೀವು ಚೆಂಡು ಎಸ್ದಾಗ ಏನಾಗುತ್ತೆ? ಅದು ವಾಪಸ್ ಬೀಳುತ್ತೆ. ಮತ್ತು ಮರದಿಂದ ಹಣ್ಣುಗಳು ಕೆಳಗೆ ಬೀಳುತ್ತೆ. ಇದೆಲ್ಲ ನಾರ್ಮಲ್ ಡೇ ಟು ಡೇ ಗ್ರಾವಿಟೇಷನಲ್ ಎಕ್ಸಾಂಪಲ್. ಈ ಮತ್ತೊಂದು ಎಕ್ಸಾಂಪಲ್ ಇತ್ತು ನೋಡಿ, ಅದೊಂಥರ ವಿಚಿತ್ರವಾಗಿದೆ. ಯಾಕಂತ ಹೇಳಿದ್ರೆ ಇಟ್ ಮೂವ್ಡ್ ಹಾರಿಜಾಂಟಲಿ, ನೆಲದ ಸಮ ಮುಂದೆ ಹೋಯಿತು, ಕೆಳಗೆ ಬೀಳ್ತಾ ಇರಲಿಲ್ಲ ಅದು. ಇಟ್ ಮೂವ್ ಟು ದ ರೈಟ್ ಅಲ್ವಾ? ಇಟ್ ಮೂವ್ ಟುವರ್ಡ್ಸ್ ದ ಡಂಬಲ್ ಅಂತ ಹೇಳ್ಬೋದು. ಹೌದು ಅಲ್ವಾ? ಇದು ನಮ್ಮ ಡಂಬಲ್ಲು ಇದ್ರ ಕಡೆ ಹೋಯಿತು. ವಾಸ್ ಇಟ್ ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್? ಅಲ್ಲ, ಇಟ್ ವಾಸ್ ನಾಟ್ ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಿನಾಮಿನಾ. ಇಟ್ ವಾಸ್ ಬಿಕಾಸ್ ಆಫ್ ಗ್ರಾವಿಟಿ. ಸರಿನಾ? ನಿಮ್ಗೆ ಈ ಥರ ಒಂದು ಎಕ್ಸೈಟ್ಮೆಂಟ್, ಒಂದು ಖುಷಿಯಿಂದ ಕಲೀಲಿ ಅಂತ ಹೇಳಿ ಈ ಎಕ್ಸಾಂಪಲ್ ನೋಡ್ತಿದ್ದೀನಿ. ಇದ್ರ ಬಗ್ಗೆ ತಿಳ್ಕೊತೀವಿ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊತೀವಿ.
ಹೇಗಿದು ಒಂದು ಆಬ್ಜೆಕ್ಟು ಮತ್ತೊಂದು ಆಬ್ಜೆಕ್ಟ್ ಕಡೆ ಹೋಯಿತು ಅಂತ ಹೇಳಿ. ನಿಧಾನಕ್ಕೆ ಹೋಯಿತು. ಈ ಮ್ಯಾಗ್ನೆಟ್ ಆಗಿತ್ತು ಅಂತ ಹೇಳಿದ್ರೆ ಜೋರಿಗೆ ಎಳೆಯೋದಲ್ವ. ನಾನೇನು ವಿಡಿಯೋ ಏನು ಸ್ಲೋ ಅಂತ ಏನು ಮಾಡಿಲ್ಲ. ನೀವು ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಆಡಿಯೋ ಕೇಳಿಸ್ಕೊಂತು ಅಂತ ಹೇಳಿದ್ರೆ ನಾರ್ಮಲ್ ಡೇ ಟು ಡೇ ಅಂದರೆ ಗಾಡಿ ಸೌಂಡು ಸ್ವಲ್ಪ ಅಲ್ಲಿ ಇಲ್ಲಿ ಏನೇನೋ ಒಂದು ಸೌಂಡ್ಗಳು ಅದೆಲ್ಲ ಕ್ಲೀನಾಗಿ ಕೇಳುತ್ತೆ. ನಾನು ಹೆಚ್ಚು ಕಮ್ಮಿ ಅಂತೂ ಏನೂ ಮಾಡಿಲ್ಲ, ಸರಿನಾ. ಸೊ ನಿಧಾನಕ್ಕೆ ಮುಂದೆ ಹೋಗಿ ಒಡೆದು ವಾಪಸ್ ಹೋಯಿತು. ಮ್ಯಾಗ್ನೆಟಿಕ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಅಂಟ್ಕೊಂಬಿಡೋದಲ್ವ ಅಲ್ವಾ. ಸೊ ಇಟ್ ವಾಸ್ ನಾಟ್ ಟು ಡೂ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಿನಾಮಿನಾಸ್, ಇಟ್ ವಾಸ್ ಪ್ಯೂರ್ಲಿ ಗ್ರಾವಿಟೇಷ್ನಲ್. ವಿಚಿತ್ರ ತಾನೆ. ಗ್ರಾವಿಟಿ ನೀವು ಮೇಲಿಂದ ಕೆಳಗೆ ಬಿಡೋದು ನೋಡಿದ್ದೀರಿ, ಬಟ್ ಈ ಥರ ಯಾವತ್ತೂ ಹೋಗೋದು ನೋಡಿದ್ದೀರಾ ಇಲ್ವಲ್ಲ. ಬಟ್ ದಿಸ್ ಈಸ್ ಆಲ್ಸೋ ಗ್ರಾವಿಟೇಷನಲ್ ಫಿನಾಮಿನಾ, ಸರಿನಾ. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಲಿತೀವಿ ಏನು ಅಂತೆಲ್ಲ ಹೇಳಿ. ಹಾಂ, ಮತ್ತೊಂದು ಪ್ರಶ್ನೆ ಇಲ್ಲಿ ಚಾಪ್ಟ್ರಲ್ಲಿ ಮತ್ತೊಂದು ಪ್ರಶ್ನೆಗೆ ಯಾವುದು ಈ ಪ್ರಶ್ನೆ ನೋಡಿದ್ದನ್ನ ಇದಕ್ಕೂ ಕೂಡ ನಾವು ಉತ್ತರ ಕೊಡ್ತೀವಿ. ಏನು ಪ್ರಶ್ನೆ ಇದು? ವಾಟ್ ಹ್ಯಾಪನ್ಸ್ ಟು ದ ಮೂನ್ಸ್ ಪಾತ್ ಆಫ್ ಮೋಷನ್ ಇಫ್ ಅರ್ತ್ ಡಿಸಪಿಯರ್ಸ್ ಅಂತ ಹೇಳಿದ್ರೆ, ಮೂನ್ ಇಸ್ ಗೋಯಿಂಗ್ ರೌಂಡ್ ದ ಅರ್ತ್ ಅಲ್ವಾ. ಚಂದ್ರ ಭೂಮಿ ಸುತ್ತ ಹಿಂಗೆ ತಿರುಗ್ತಾನೆ. ವಿಲ್ ಇಟ್ ಕಂಟಿನ್ಯೂ ಟು ಗೋ ರೌಂಡ್ ದ ಅರ್ತ್ ಅಲಾಂಗ್ ದ ಸೇಮ್ ಪಾತ್? ಭೂಮಿ ಅಕಸ್ಮಾತಾಗೆ ಒಂದಿನ ಹೋಗ್ಬಿಡ್ತು ಅಂತ ಹೇಳಿದ್ರೆ ಮತ್ತೊಂದು ಕಡೆ, ಆಯಿತಾ. ಹಂಗಾಗಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಈ ಮೂನಿಗೆ ಚಂದ್ರಿಗೆ ಏನಾಗುತ್ತೆ ಅಂಥೇಳಿ, ಚಂದ್ರ ಯಾವ ದಿಕ್ಕಲ್ಲಿ ಹೋಗೋಕ್ಕೆ ಶುರು ಮಾಡ್ತಾನೆ? ಹಿಂಗೆ ಸುತ್ತೊಡಿತಾ ಇರ್ತಾನೆ, ಇಲ್ಲಾಂದ್ರೆ ಏನಾಗುತ್ತೆ ಅವನಿಗೆ ಅಂತ ಹೇಳಿ, ಅದು ಪ್ರಶ್ನೆ, ಸರಿನಾ. ಇವನ್ನೆಲ್ಲ ಅರ್ಥ ಮಾಡ್ಕೊತೀವಿ ಈ ಚಾಪ್ಟ್ರಲ್ಲಿ. ಇದು ಬಿಟ್ಟು ಒಂದಷ್ಟು ವಿಷಯಗಳನ್ನ ಪ್ರೆಷರ್ ಅದು ಇದು ಅಂತೆಲ್ಲ ಹೇಳಿ ಅರ್ಥ ಮಾಡ್ಕೊತೀವಿ. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತೆಲ್ಲ ಹೇಳಿ ಚೆನ್ನಾಗಿದೆ ಚಾಪ್ಟ್ರು. ನಿಧಾನ ಕಲ್ತ್ಕೊಳ್ಳಿ, ಆಯಿತಾ. ಇದರಿಂದ ನೀವು ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊತೀರಾ. ಮತ್ತು ಹೋಗ್ತಾ ಇದ್ರ ಮೇಲೆ ಬರೋವಂಥ ಗ್ಯಾಜೆಟ್ಸ್ ಆಗಿರ್ಬೋದು, ಡಿವೈಸಸ್ ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಂಡು ಸುಲಭ ಆಗುತ್ತೆ, ಆಯಿತಾ. ಜಾಗ್ರಫಿ ಟಾಪಿಕ್ಸಲ್ಲಿ ಉಪಯೋಗಿಸ್ತೀವಿ. ಇಲ್ಲಿ ಏನು ಈ ಟಾಪಿಕಿಂದ ಏನು ಕಲಿತೀರೋ ಜೋಗ್ರಫಿಯಲ್ಲೂ ಕೂಡ ಉಪಯೋಗಿಸ್ತೀವಿ, ಆಯಿತಾ. ಸೊ ಬರುತ್ತೆ, ಒಂದಷ್ಟು ಕಡೆ ಬರುತ್ತೆ, ಅದು ಹೋಗ್ತಾ ನೀವೇ ನೋಡ್ತೀರಾ. ಓಕೆ, ಐ ಹೋಪ್ ಯು ಎಂಜಾಯ್ ದಿಸ್ ಟಾಪಿಕ್. ಚೆನ್ನಾಗಿದೆ ಟಾಪಿಕ್ಕು. ಸೊ ಒಂದಷ್ಟು ಪ್ರಾಕ್ಟಿಕಲ್ಸ್ ಇದೆ, ಎಲ್ಲ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ.